ನಾನೇ ನಿನ್ನ ರಾಕ್ಷಸ. ಮುದ್ದು ರಾಕ್ಷಸ ಅಲ್ಲ, ನಾನೇ ಮೂರುಕ ರಾಕ್ಷಸ. ಮುಖಕ್ಕೆ ಮುಖವಾಡ ಹಾಕೊಂಡು ಎದುರಿಸಿದ ತಕ್ಷಣ ನಾನು ಹೆದರ್ಕೊಳ್ಳಕ್ಕೆ ಏನಲ್ಲ ಅಲ್ಲರಿ. ಈ ರೀತಿ ಡೈಲಾಗ್ ಹೋಗ್ಬಿಟ್ರೆ ನಾನು ಹೆದರ್ಕೊಂಡ್ಬಿಡ್ತೀನ? ನಾ ಯಾರು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಮುದ್ದು ರಾಕ್ಷಸಿ. ಈ ನಿಮ್ ಮುಖ ಮುಖವಾಡ ನೋಡ್ತಾ ಇದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಫಸ್ಟ್ ಇದನ್ನ ಕಿತ್ತು ಬಿಸಾಕು. ಜರಾಸಂಧ, ಹುಟ್ಟಿಸಿದವನು ನಿನ್ನನ್ನು ಉದ್ಧಾರ ಮಾಡ್ತಾನೋ ಗೊತ್ತಿಲ್ಲ. ಕಣ್ಣಿಟ್ಟವನು ಖಂಡಿತ ಉದ್ಧಾರ ಮಾಡಲ್ಲ. ಜರಾಸಂಧ, ನೀನು ನೀನು ಇಲ್ಲಿಗೆ ಹೇಗೆ ಎಂಟ್ರಿ ಕೊಟ್ಟೆ? ಹೇಗೆ ಎಂಟ್ರಿ ಕೊಟ್ಟೆ, ಯಾಕೆ ಎಂಟ್ರಿ ಕೊಟ್ಟೆ ಅನ್ನೋದು ನಿನ್ನ ಈ ಸೌಂದರ್ಯಕ್ಕೆ ಮಾತ್ರ ಗೊತ್ತು. ನೀನು ಯಾರಾದ್ರೆ ನನಗೇನು? ಫಸ್ಟ್ ಗೆಟ್ ಲಾಸ್ಟ್. ಸೀದಾ ಸೀರೆ ಉಟ್ಕೊಂಡು ನೀ ಮಾಡ್ತಾ ಇರೋ ರೀಲ್ಸ್ಗೆ ಈ ಖಳನಾಯಕನು ರಸಿಕನಾಗಿ ಬಿಟ್ಟ. ನೀ ಮಾಡ್ತಾ ಇರೋದು ರೀಲ್ಸ್ ಆದ್ರೆ ನಿನ್ನ ಈ ಸೌಂದರ್ಯಕ್ಕೆ ಕ್ಲೀನ್ ಬೋಲ್ಡ್ ಆದದ್ದು ಮಾತ್ರ ರಿಯಲು. ರೀಲ್ಸ್ ಮಾಡೋ ದುನಿಯಾ ಮುಗಿದು ಹೋಗಿದೆ. ನಾನು ಮಂಜುನಾಥನ ಹೆಂಡತಿ. ಹೆಂಡತಿ ಯಾರದಾದ್ರೇನು ತೀರಿಸ್ಕೊಳ್ಳಿ ನಾವಾಗಿರ್ಬೇಕು. ನೋಡು, ಚಟ ತೀರಿಸಿಕೊಳ್ಳಲು ಬಂದದ್ದೇ ಮುಂದಾಗಿದ್ದೆ, ಆದ್ರೆ ಚಟ್ಟ ಕಟ್ಟಬೇಕಾಗುತ್ತೆ. ಹುಷಾರ್. ನಿನ್ನ ಹಳೆ ಲವರ್ ನಿಲೇಶ್ಗೆ ಡೈವರ್ಸ್ ಕೊಟ್ಟು ಈಗ ಮಹಾಪತಿವ್ರತೆ ತರ ಪೋಸ್ ಕೊಡ್ತಾ ಇದೀಯಾ? ನಿನ್ನ ಗಂಡ ನಿಲೇಶ್ ಇನ್ನೊಬ್ಬರ ಜೊತೆ ಸರಸವಾಡಿದ ಫೇಕ್ ವಿಡಿಯೋ ಕ್ರಿಯೇಟ್ ಮಾಡಿ ನಿನಗೆ ಕಳಿಸಿದವನೇ ಈ ಜರಾಸಂಧ. ನಿನ್ನಂತ ಮನೆ ಮೂರ್ಖರು ಇರೋದ್ರಿಂದಲೇ ಎಷ್ಟು ಸಂಸಾರಗಳು ಕಿತ್ತು ಹೋಗ್ತಾ ಇದೆ. ನಿನ್ನಂತವನ ಮುಖ ನೋಡಿದ್ರು ಕೂಡ ನನಗೆ ನಾಚಿಕೆ ಆಗ್ತಾ ಇದೆ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಭಗವಂತ ನಿನಗೆ ಹಿಂದೆ ಮುಂದೆ ನೋಡ್ದೆ ಸೌಂದರ್ಯ ಕೊಟ್ಟು ಬಿಟ್ಟ. ಆ ನಿನ್ನ ಕೊಟ್ಟ ಸೌಂದರ್ಯಕ್ಕೆ ಕಿತ್ತುಕೊಳ್ಳಲು ಜನ್ಮವೆತ್ತಿದವನೇ ಜರಾಸಂಧ. ಬಾರೆ ಯಾಕೆ ಎದುರ್ಕೊಂಡು ಓಡ್ ಬರ್ತಾ ಇದೀಯಾ? ಅದು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಉಳಿಸಿದ್ರಿ. ಗೋಳಿ ಮಕ್ಕಳನ್ನ ಹೆಂಗೆ ಯಾಕೆ ಮನೆ ಒಳಗೆ ಯಾರಾದ್ರೂ ನುಗ್ಗಿದಾರಾ? ಹಾಗೇನಿಲ್ಲ ಬಾಬಾ. ಅದು ಯಾವ್ದೋ ಕರಿಬೇಕು ನೋಡಿ ಹೆದ್ರಿ ನಿಮ್ಮ ಹತ್ರ ಬಂದ್ಬಿಟ್ಟೆ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಹೆದರ್ತಾರ? ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಆ ಕಳ್ಳ ಕರಿಬೇಕು ಕದ್ದು ಮುಚ್ಚಿ ಹಾಲು ಕುಡಿಯಲು ಬಂದಿರಬೇಕು. ನೀನು ತುಂಬಾ ಹೆದರಿದೀಯಾ, ಸ್ವಲ್ಪ ರೆಸ್ಟ್ ತಗೋ. ಆಯ್ತು ಬಾಬಾ, ಅವ್ರು ಬರೋ ತನಕ ನಾನು ಇಲ್ಲೇ ಕುರ್ಚಿ ಮೇಲೆ ಕುತ್ಕೊಂಡು ರೆಸ್ಟ್ ತಗೊಂತೀನಿ. ಆ ಕಳ್ಳ ಬೇಕು ಮತ್ತೇನಾದ್ರೂ ನಿನ್ನ ಕಣ್ಣಿಗೆ ಬಿದ್ರೆ ತಕ್ಷಣ ಕೂಗು, ಒಂದು ಗತಿ ಕಾಣಿಸ್ತೀನಿ ಆ ಬೆಕ್ಕಿಗೆ.